ಗುಡ್ ಮಾರ್ನಿಂಗ್ ಗೈಸ್. ಇದು ಡೇ 100 days ವೇಟ್ ಲಾಸ್ ಚಾಲೆಂಜ್. ಸೊ ಡೇ ಸ್ಟಾರ್ಟ್ ವಿತ್ ವಾಕಿಂಗ್. ವಾಕಿಂಗ್ ಮಾಡಿದ್ವಿ ನೋಡಿ, ಚೆನ್ನಾಗಿದೆ ಅಲ್ವಾ? ವೆದರ್ ಚೆನ್ನಾಗಿದೆ, ಕೋಲ್ಡ್ ಇದೆ. ಫಸ್ಟ್ ಡೇ ಅಂತೂ ಫುಲ್ ಹೆಂಗಾದರೂ ಕಷ್ಟನೇ ಕಷ್ಟ ಅನ್ಬೇಕು, ಯಾಕಂದ್ರೆ ಭಾಳ ದಿನ ಮೇಲೆ ಡಯಟ್ ಸ್ಟಾರ್ಟ್ ಮಾಡೀನಿ. ಅಲ್ಲಿ ಎಸ್ಪೆಷಲಿ ಇಂಟರ್ಮಿಟಿಂಗ್ ಫಾಸ್ಟಿಂಗ್. ಬೆಳಗ್ಗೆ ಬಿಸಿ ಬಿಸಿ ಟಿಫನ್ಗಳು ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬೇಡಪ್ಪ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಸೊ ಡೇ 1 ಕಂಪ್ಲೀಟ್ ಆಯಿತು. ಇನ್ನು ಡೇ 2 ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಆಗಿತ್ತು. ಸೊ ಇವತ್ತೇನೇನು ಮಾಡಿದೆ ಅಂತಂದರೆ, ನ್ಯೂ ಇಯರ್ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನನ್ನ ರೂಟೀನೇ ಇವುಗಳನ್ನ ನೋಡೋದು. ನೋಡಿದ ಮೇಲೆ ಚೆನ್ನಾಗಿದ್ದಾವಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು, ಸೊ ನೈಟೇ ಬಟ್ಟೆ ಎಲ್ಲ ಒಳಗಡೆ ಹಾಕ್ಕೊಂಡಿರ್ತೀವಿ, ಸೊ ಒಣಗಿರಲ್ಲ ಅಂಥೇಳಿ. ಸೊ ಅದನ್ನೆಲ್ಲ ಸರಿ ಮಾಡಿಕೊಂಡು, ಸೊ ನೋಡಿ ಫಸ್ಟೆಲ್ಲ ಸೋಪ್ ಅವೆಲ್ಲ ಸರಿ ಮಾಡಿಕೊಂಡು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಮಾರ್ನಿಂಗ್ ಎದ್ದು ನೀರು ಕುಡಿದು ಫ್ರೆಶಪ್ ಆಗಿ ಮಾಡಿದ್ರೆ, ನಾನು ಮಾರ್ನಿಂಗ್ ಫಸ್ಟು ನಮ್ಮ ಬರ್ಡ್ಸ್ ನೋಡಿಕೊಂಡು, ಆಮೇಲೆ ಫಿಶ್ ಟ್ಯಾಂಕ್ ನೋಡಿಕೊಂಡು ಹಾಲನ್ನ ನೀಟ್ ಮಾಡ್ಕೊಳ್ಳೋದು. ಹಾಲು ನೀಟ್ ಮಾಡಿಕೊಂಡು, ಸೊ ಮಾರ್ನಿಂಗ್ ರೂಟೀನ್ ಇದೆ ಅಲ್ರಿ, ಕಸ ಗುಡಿಸೋದು, ಮನೆ ಒರೆಸೋದು, ಸೊ ಇದನ್ನು ಮಾಡ್ಕೊಳ್ಳೋದು. ಸೊ ಇದು ಅಂದರೆ ಡೈಲಿ ಇರೋದೇ. ಓಕೆ, ಬನ್ನಿ ನಿಮಗೊಂದು ಇವತ್ತೊಂದು ಇನ್ಸ್ಪಿರೇಷನ್ ಸ್ಟೋರಿ ಹೇಳ್ತೀನಿ. ಆ್ಯಕ್ಚುಲಿ ಇದು ರಿಯಲ್ಲೇ ನನ್ನ ಫ್ರೆಂಡ್ದೇ ಅಂತ ಹೇಳ್ಬೋದು. ಅವಳು ಆ್ಯಕ್ಚುಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ಲು. ಬಟ್ ವೆಯ್ಟ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆನ್ಸಿ ಆಗೋಲ್ಲ, ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡಬೇಕು, 1 ಮಂತ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಸೊ ಅವಳು ಏನು ಮಾಡಿದ್ಲು, ಸೊ ಡಾಕ್ಟ್ರ್ ವಿಸಿಟ್ ಇದ್ದಾಗ 1 ಮಂತ್ ಟೈಮ್ ಕೇಳಿದಾಗ, ಆಯ್ತಪ್ಪ ಇನ್ನೇನು ಮಾಡಬೇಕು, ವೆಯ್ಟ್ ರಿಡ್ಯೂಸ್ ಮಾಡಬೇಕಲ್ಲ ಅಂದ್ಕೊಂಡು, ಸೊ ಅವಳು ಒಂದು ತಾನೇ ಡಯಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಡಯಟ್ ಅಂದರೆ ಏನಿಲ್ಲ, ಎಕ್ಸ್ಟ್ರಾ ಏನು ತಿಂತಿರಲಿಲ್ಲ ಪಾಪ. ಏನು ತಿಂತಿದ್ಲು ಅಂತ ಹೇಳ್ತೀನಿ ನೋಡಿ. ಮೇನ್ಲಿ ಮಾರ್ನಿಂಗು 2 ರೊಟ್ಟಿ ತಿಂತಿದ್ಲಂತೆ, ಮತ್ತು ಮಧ್ಯಾಹ್ನ 2 ರೊಟ್ಟಿ, ರಾತ್ರಿ ಒಂದೇ ರೊಟ್ಟಿ ಅಂತೆ. 1 ಮಂತ್ ಫುಲ್ ಅನ್ನ ತಿಂದೇ ಇಲ್ಲಂತೆ, ಸ್ವೀಟ್ಸ್ ತಿಂದಿಲ್ಲಂತೆ, ಚಹಾ ಕುಡ್ದಿಲ್ಲಂತೆ, ಮತ್ತು ಕಂಪಲ್ಸರಿ ಒಂದು 1 ಅವರ್ ಎಕ್ಸಸೈಸ್ ಮಾಡಿದ್ದಾಳಂತೆ. ಸೊ ಇದು ಯಾವ ಥರ ಮಾಡಿದ್ದಾಳೆ ಅಂತಂದರೆ, ಒಂಥರ ಮನಸ್ಸಲ್ಲಿ ಇಟ್ಕೊಂಡು ಫುಲ್ಲು ಮಾಡಲೇಬೇಕು ಅಂತ ಕೂತ್ಕೊಂಡು ಫುಲ್ಲು ಮಾಡಿದ್ದಾಳೆ. ಫುಲ್ 1 ಮಂತು ಮಾರ್ನಿಂಗ್ ಎದ್ದರೆ ಅಡುಗೆ ಮಾಡ್ಕೊಳ್ಳೋದು, ರೊಟ್ಟಿ ತಿನ್ನೋದು, ಮತ್ತು ಮಧ್ಯಾಹ್ನ ಚಪಾತಿ, ರೊಟ್ಟಿ, ಯಾವುದಾದ್ರೂ ಒಂದು ಐಟಮ್ಸು. ಬಟ್ ರೈಸ್ ಅಂತೂ ಮುಟ್ಟೇ ಇಲ್ಲ ಅಂತ ನೋಡ್ರಿ. ಸೊ ಇದರಿಂದ ಏನಾಗಿದೆ, ನೆಕ್ಸ್ಟ್ 1 ಮಂತ್ ಹೋಗೋಣ ಅವರು ಡಾಕ್ಟ್ರೇ ಸರ್ಪ್ರೈಸ್ ಆಗಿಬಿಟ್ಟಾರೆ. ಹೇಗೆ ಮಾಡಿದಮ್ಮ ಏನು ಅಂತ ಕೇಳಿದರು. ಇಲ್ಲ ಸರ್, ನೀವು ಹೇಳಿದ್ರಲ್ಲ, ಸೊ ನಾನು ರೈಸ್ ತಿಂದಿಲ್ಲ, ಓನ್ಲಿ ರೊಟ್ಟಿ ತರಕಾರಿ ಅಷ್ಟೇ ತಿಂದೀನಿ, ಸ್ವೀಟ್ ಮುಟ್ಟಿಲ್ಲ ಅಂದ್ರಂತೆ. ಸೊ ನೀವು ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿರ್ಬೋದು ಅನ್ಕೋತೀರಾ? 12 kg ರೆಡ್ಯೂಸ್ ಮಾಡಿದ ಸ್ಟೋರಿ ಇದು. 12 kg ರೆಡ್ಯೂಸ್ ಮಾಡಿದಳಂತೆ. ನೋಡಿ ಎಷ್ಟು ಒಬ್ಬರಂತಾರೆ ಸಾಧ್ಯನಾ ಮಾಡೋಕ್ಕೆ ಅಂಥೇಳಿ. ಬಟ್ ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೊ ಇವಾಗ ಅದಕ್ಕಿಂತ ಮುಂಚೆ ಇನ್ನೊಂದು ಬರೋಣ ಬನ್ನಿ. ನಾನು ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ತೀನಿ, ಓನ್ಲಿ ಅಜ್ವಾಯಿನ ಮತ್ತು ಏಲಕ್ಕಿಯಿಂದ. ಇದು ಅಜ್ವಾಯಿನ 1 ಸ್ಪೂನ್ನ 2 ಗ್ಲಾಸ್ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ನೋಡಿ. ಚೆನ್ನಾಗಿ ಈ ಥರ ಬಾಯ್ಲ್ ಮಾಡಿ ಕಲರ್ ಚೇಂಜ್ ಆಗುತ್ತೆ, ಸ್ಟ್ರೈನ್ ಮಾಡಿಕೊಂಡು ಸಿಪ್ ಕುಡಿದ್ರೆ ಭಾಳ, ಎಸ್ಪೆಷಲಿ ಈ ಪೋಸ್ಟ್ ಪಾರ್ಟಮ್ ಬೆಲ್ಲಿಗೆ ಬೆಸ್ಟ್ ಯೂಸ್ ಆಗುತ್ತೆ ಅಂತ. ಸೊ ಇದನ್ನು ಸಹ ಅವಳು ಹೇಳಿದ್ದು. ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ಸ್ ಹೇಳಿದ್ದಾಳೆ, ಯಾವುದಂತಂದರೆ ಕೊತ್ತಂಬರಿ ಜ್ಯೂಸ್ ಕುಡಿಬೇಕಂತೆ ಮಾರ್ನಿಂಗ್ ಎಂಟಿ ಸ್ಟಮಕ್ಕು. ಸೊ ಕೊತ್ತಂಬರಿ ಅದನ್ನು ಫ್ರೆಶ್ ಕೊತ್ತಂಬರಿನ ವಾಶ್ ಮಾಡಿ ಒಂದು ಹಾಫ್ ಕಟ್ಟು ಮಿಕ್ಸಿಗೆ ಹಾಕ್ಕೊಂಡು ಕುಡಿಬೇಕಂತೆ. ಸೊ ಇದರಿಂದನೂ ಬೆಲ್ಲಿ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ಸೊ ಅವಳು ಈ 2 ಡಿಟಾಕ್ಸ್ ಡ್ರಿಂಕ್ ಕುಡಿದು ಹೆಂಗೆ ಅಂತಂದರೆ 12 kg ಕಡಿಮೆ ಮಾಡಿದ್ದಾಳೆ. ಸೊ ನನಗೆ ಯಾವಾಗಲೂ ಅಡ್ವೈಸ್ ಮಾಡ್ತಿರ್ತಾಳೆ ಅವಳು ಸಹ, ಅಕ್ಕ ನೀವು ಈ ಥರ ಮಾಡಿ ಚೆನ್ನಾಗಿ ಜಲ್ದಿ ರೆಡ್ಯೂಸ್ ಆಗುತ್ತೆ ನೋಡು, ನಾನು ಈ ಥರ ಮಾಡಿದೆ ಅಂಥೇಳಿ. ಸೊ ಯಾರಾದರೂ ಈ ಡಿಟಾಕ್ಸ್ ಡ್ರಿಂಕ್ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಬಂದರೆ ಹೇಳಿ. ಬಟ್ ನನಗೆ ಮಾತ್ರ ಅಜ್ವೈನ್ ನೀರ್ದು ಬಹಳ ಹೆಲ್ಪ್ಫುಲ್ ಇದೆ. ಸೊ ನಾನು ಇನ್ಮೇಲೆ ಈ ಡಿಟಾಕ್ಸ್ ಡ್ರಿಂಕ್ನ ನನ್ನ ವೆಯ್ಟ್ ಲಾಸಲ್ಲಿ ಅಳವಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಡೇ 1. ಯಾರೆಲ್ಲ ಈ ಥರ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ. ಇನ್ನೊಂದು ಏನು ಗೊತ್ತಾ, ನಾನು ಕುಡಿಯೋದಲ್ಲದೆ ನನ್ನ ಮಗಳಿಗೆ ಕುಡಿಸ್ತಾ ಇದ್ದೀನಿ ನೋಡಿ. ಅವಳು ಇಷ್ಟು ಕಾಡಿಸ್ತಾ ಇದ್ದಾಳೆ. ಸೊ ಡಿಟಾಕ್ಸ್ ಡ್ರಿಂಕ್ ಕುಡಿದು ಅವಳಿಗೆ ಕೊಟ್ಟು ನಾನು ಕುಡಿತಾ ಇದ್ದೀವಿ ಇಬ್ಬರು. ಯಾಕಂದರೆ ಮಕ್ಕಳಿಗೆ ಯಾಕೆ ಕುಡಿಸ್ಬೇಕಂದ್ರೆ ಹೊಟ್ಟೆ ನೋವು ಅಂತಿರ್ತಾವಲ್ಲ, ಅಜ್ವಾನ್ ನೀರು ಚೆನ್ನಾಗಿದೆ ಮಕ್ಕಳಿಗೆ. ಸೊ ಹೀಗಾಗಿ ಸ್ವಲ್ಪ ಚೆನ್ನಾಗಿ ಮಾಡಿ ಕೊಟ್ಟೆ. ಸೊ ಆಮೇಲೆ ಪ್ರಶವನಪ್ಪಾಗಿ ಬಂದು ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿ ಖಾರ, ತುಪ್ಪ, ಚಪಾತಿ ಮತ್ತು ಇದೇ ಟಿಫನ್ ಮಾಡಿದ್ದು, ಬೇರೆ ಏನು ಮಾಡಲಿಲ್ಲ. ಸೊ
ಸೊ ಅದಕ್ಕೋಸ್ಕರ ಒಂದಿಷ್ಟು ಬಿಡಿಸಿಟ್ಟಿದ್ದು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ಏನು ದೊಡ್ಡದಲ್ಲ ಬೆಳ್ಳುಳ್ಳಿ ಖಾರ ಮಾಡ್ಕೊಳ್ಳೋದು. ಬೆಳ್ಳುಳ್ಳಿ ಕಟ್ಟೋದು, ಹಾಗೆ ನಮ್ಮಲ್ಲಿ ಖಾರ ಪುಡಿ ಇರುತ್ತಲ್ಲ ಆ ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋದು. ಇದರಿಂದ ಏನಾಗುತ್ತೆ, ಅದು ಖಾರ ಏನಿರುತ್ತೆ ಅದು ಬೆಳ್ಳುಳ್ಳಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿ ಬರ್ತದೆ ರೀ. ಸೊ ಟ್ರೈ ಮಾಡಿ. ಬಿಸಿ ರೊಟ್ಟಿ ತುಪ್ಪದಲ್ಲಿದು ಆದರೆ ಹಬ್ಬ ಬೇರೆ ಏನು ಬೇಡ ಅನಿಸುತ್ತೆ. ಸೊ ಹೀಗಾಗಿ ಇದನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಯಾವುದೂ ಟಿಫನ್ ಮಾಡಲಿಲ್ಲ, ಸೊ ಇದೇ ಟಿಫನ್ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ನಾನು ಕೂಡ ಇದೇ ಟಿಫನ್ ಮಾಡೋದು ಇವತ್ತು. ಯಾಕಂದರೆ ಮನೆಯಲ್ಲಿ ಪೂಜೆ ಅಡುಗೆ ಇದು ಮಾಡಿಬಿಡ್ದು. ಈಗ ಆಲ್ರೆಡಿ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ. ಆಲ್ರೆಡಿ ಎಷ್ಟೋ 9:30 ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು. ಸೊ ನಾನು ಇದೇ ಹಿಟ್ಟಿಗೆ ಚಪಾತಿ ಮಾಡಿಕೊಂಡು ನನಗೆ ಮನೆಯವ್ರಿಗೆ ಎಲ್ರಿಗೂ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಏನೇನು ಮಾಡ್ತೀರಾ ಇಷ್ಟು ಎಮರ್ಜೆನ್ಸಿ ಇದ್ದಲ್ಲಿ ಅಂತೇಳಿ. ಸೊ ನಿನ್ನೆ ನಾನು ಆಯಿಲಿಂಗ್ ಹಾಕ್ಕೊಂಡಿದ್ದೆ ನೋಡಿ. ತುಪ್ಪ ಮನೇಲಿ ಮಾಡಿರುವಂಥ ತುಪ್ಪ ನಾನು ಪ್ರಿಪೇರ್ ಮಾಡಿದ್ದು. ಯಾರಾದರೂ ಮನೇಲಿ ಹೇಗೆ ಮಾಡಬೇಕು ಅನ್ನೋರಿದ್ದರೆ ಒಂದು ಸಲ ನನ್ನ ವಿಡಿಯೋದಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಓಕೆ, ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ನೀಟಾಗಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ 4 ಪದರ ಮಾಡಿದರೆ ಪದರಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಸೊ ಈ ಚಪಾತಿ ತಿಂದು ನಾನು ಇದು ಮಾಡಿದೆ. ಇನ್ನೊಂದೇನೆಂದರೆ, ಈಗ ಅವಳು ಏನು ನಾನು ಒಬ್ಬಳು ನನ್ನ ಫ್ರೆಂಡ್ದಂತ ಹೇಳಿದ್ನಲ್ಲ ಸ್ಟೋರಿ, ಸದ್ಯಕ್ಕೆ ಇವಳು ಆಲ್ರೆಡಿ 2 ಡೆಲಿವರಿ ಮಾಡಿಕೊಂಡ್ಳು. ಮತ್ತು ಅವಳು ಈ ಡೆಲಿವರಿ ಆದಮೇಲೂ ಸಹ ಮತ್ತೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದಾಳೆ. ಎಷ್ಟಂದರೆ ಈಗ ನನ್ನ ಜೊತೆ ಇದ್ಕೊಂಡೇ ಒಂದು 10 kg ರೆಡ್ಯೂಸ್ ಮಾಡಿದ್ವಿ ವಿದಿನ್ ಒಂದು 2 ಮಂತಲ್ಲಿ. ಮತ್ತು ಯಾವುದೋ ಡಯಟ್ ಇಲ್ಲ, ಏನಿಲ್ಲ. ಈ ಥರ ಸಿಂಪಲ್ಲಾಗಿ ಕೆಲವೊಬ್ರಿಗೆ ಈಸಿಯಾಗಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ, ಏನು ಎಕ್ಸ್ಟ್ರಾ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಯಾರೆಲ್ಲ ಈ ಥರ ಮಾಡಿ ಮನೇಲಿ ವೆಯ್ಟ್ ರೆಡ್ಯೂಸ್ ಮಾಡಿದ್ದೀರಾ ಕಮೆಂಟ್ ಹಾಕಿ. ನಾನು ಸಹ ಇದು ಎಷ್ಟೋ ಸಲ ಹೇಳಿದ್ನಲ್ಲ, ಒಂದು 45 ಡೇಸಲ್ಲೇ ಒಂದು 15 kg ರೆಡ್ಯೂಸ್ ಮಾಡಿದ್ದೀನಿ, 6 ಮಂತಲ್ಲೇ ಒಂದು 25 kg ಮಾಡಿದ್ದೀನಿ. ಈ ಥರ ವೆಯ್ಟ್ ರೆಡ್ಯೂಸ್ ಮಾಡೋದು, ವೆಯ್ಟ್ ಗೇನ್ ಆಗೋದು ಸಹಜ ಇರ್ತದೆ. ಸೊ ಸ್ಟಾರ್ಟಿಂಗ್ ಫಾಸ್ಟ್ನ ಬ್ರೇಕ್ ಮಾಡಿದ್ದು ಮೊದಲು 3 ಸೌತೆಕಾಯಿಂದ, ಯಾಕಂದರೆ ಫಸ್ಟ್ ಫೈಬರ್ ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಸೌತೆಕಾಯಿನ ನೀಟಾಗಿ ತಕ್ಕೊಂಡು ಚೆನ್ನಾಗಿ ಕಟ್ ಮಾಡಿ, ಆಮೇಲೆ ಒಂದು ನೀರು ಕ್ವಾಂಟಿಟಿನೂ ಕುಡಬೇಕಲ್ವಾ. ಸೊ ಒಂದು 2 ಲೀಟರ್ ನೀರು ಕುಡಿದಿದ್ದು ಅಷ್ಟೇ. ನಾನು ಯಾವುದೇ ಹೊಸ ಡೇ ಸ್ಟಾರ್ಟ್ ಮಾಡಬೇಕಂದಾಗ ನಂದೊಂದು ಏನಾದರೂ ಒಂದು ಸ್ಟಾರ್ಟ್ ಇರುತ್ತೆ. ಸೊ ಅದೇ ಸ್ಟಾರ್ಟ್ ಆಗಿದೆ. ಹೀಗಾಗಿ ಚೆನ್ನಾಗಿ ಒಂದು 2 ಬಾಟಲ್ ನೀರು ಕುಡಿದೆ ಇದರಿಂದನೇ ನೋಡ್ಬೋದು. ಹಾಗೆ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಕೇಕ್ ಕಟ್ ಮಾಡಿ ಅವ್ರ ತಾತನಿಗೆಲ್ಲ ತಿನ್ನಿಸಿದಾಯಿತು. ಸೊ ಈ ಥರ ಚಿಕ್ಕದಾಗಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದು ನನ್ನ ಮಗಳಿಗೆ ಖುಷಿ ಅಂತ ಭಾಳ ಇಷ್ಟ ಆಯಿತು. ಯೂಶ್ವಲಿ ಇನ್ನೊಂದು ಏನಂದರೆ, ಡಿಟಾಕ್ಸ್ ಡ್ರಿಂಕ್ ಕೊಂಡ್ಮೇಲೆ ನಾನು ಆವಾಗಲೇ ವಾಕ್ ಮಾಡಿದೆ. ಡಿಟಾಕ್ಸ್ ಡ್ರಿಂಕ್ ಕುಡಿದ ಮೇಲೇ ಇದು ಒಂದು 10 ಟೈಮ್ 2 ಫ್ಲೋರ್ನ ಹತ್ತಿ ಇಳಿದೆ. ಸೊ ಇದು ಚೆನ್ನಾಗಾಗುತ್ತೆ. ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಕೂಡ ಫುಲ್ ಬಾಡಿ ಆ್ಯಕ್ಟಿವೇಟ್ ಅಂತ ಆಗುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರೂ ಚೆನ್ನಾಗಿ ಅನಿಸುತ್ತೆ. ಅದನ್ನು ಮಾಡಿಕೊಂಡು ಚೆನ್ನಾಗಿ ಅದರಲ್ಲಿ ನೋಡಿ, ನನ್ನ ಮಗಳು ಹಿಂದೆ ಎಲ್ಲದಕ್ಕೂ ಹಿಂದೆ ಅಡ್ಡಾಡ್ತಾಳೆ. ಅದು ಆ್ಯಕ್ಚುಲಿ ಏನಂದರೆ, ಟಬ್ ತೊಗೊಂಡು ಅಡ್ಡಾಡ್ತಾ ಇದ್ದಾಳೆ. ಡಸ್ಟ್ಬಿನ್ನ ಅದ್ರ ನಾಲ್ಕು ಸಾಮಾನು ಇಟ್ಕೊಂಡು, ಯೂಶ್ವಲಿ ಆ ಡಸ್ಟ್ಬಿನ್ ಯೂಸ್ ಮಾಡಲ್ಲ, ಹೊಸದೇ. ಸೊ ಅದನ್ನ ಹಿಡ್ಕೊಂಡು ಹಿಂದೆ ನಾನು ಬರ್ತೀನಿ ಅಂತ ಅಡ್ಡಾಡ್ತಾ ಇದ್ದಾಳೆ. ಇದು ಇಷ್ಟ ಆಗಿತ್ತು ನನ್ನ ವೆಯ್ಟ್ ಲಾಸ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ